ಇವಾಗ ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ. ಓಕೆ. ಏನ್ ಪವಾಡ ಆಗಿದೆ? ಆ ಪವಾಡ ಹೇಳಮ್ಮ, ನನಗೂ ಕೇಳೋದಕ್ಕೆ ಬಹಳ ಆನಂದ ತಾಯಿ. ಗುರುಗಳೇ, ನಮ್ಮ ತಾಯಿಯವರು ಒಂದ್ ಸೈಟ್ ತಗೊಂಡಿದ್ರು ಗುರುಗಳೇ. ಅಣ್ಣ ತಮ್ಮಂದಿರಿಂದ ಏನೋ ಕಿರಿಕಿದೆ ಅನ್ಬಿಟ್ಟು ಅವರು ಕೇಸ್ ಹಾಕಿದ್ರು ನಮ್ಮ ತಾಯಿ ಮೇಲೆ. ಓಕೆ 15 ಅಮ್ಮ. ವರ್ಷದಿಂದ ಕೇಸ್ ನಡೀತದೆ ಅನ್ನೋದೇ ಗುರುಗಳೇ. ಅವರು ಓಡಾಡ್ತಾನೆ ಇದ್ರು ಪಾಪ. ಅವ್ರು ಓದಿಲ್ಲ ಮಾಡಿಲ್ಲ. ಹ್ಮ್ ನಾವು ಆಮೇಲೆ ಲಾಯರ್ ಒಂದ್ಸರಿ ಕರ್ದು ಹೇಳಿದ್ರು, ನಿಮ್ಮ ಅಮ್ಮಗೆ ಏನು ಹೇಳಕ್ ಬರಲ್ಲ, ನೀವ್ ಹೇಳ್ತೀರೇನಮ್ಮ ಅಂದ್ರು. ಹ್ಮ್ ಸರಿ ಅನ್ಬಿಟ್ಟು ನನ್ಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ರು ಹ್ಮ್ ಅದನ್ನ ಕೇಸ್ನ. ನಾನು ಕೇಸ್ನ ಸರಿ ಅನ್ಬಿಟ್ಟು ಒಂದು 7 ತಿಂಗಳು 8 ತಿಂಗಳಿಂದ ಓಡಾಡ್ತಾ ಇದ್ದೆ ಗುರುಗಳೇ. ಹ್ಮ್ ಅವ್ರು ಈಗ ಆಗ ಆಗೋಗಿದೆ ಅಂತ ಎಲ್ಲ ಮಾಡಿ ನನ್ನ ಕ್ರಾಸ್ ಎಲ್ಲ ಮಾಡಿ ಆದ್ಮೇಲೆ ನಾನು ನಿಮ್ ವಿಡಿಯೋ ಎಲ್ಲ ನೋಡ್ತಿರೋದು, ಸರಿ ಗುರುಗಳಿಗೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ದೆ ಗುರುಗಳೇ. ಗುರುವಾರ ಮಾಡ್ದೆ. ಹ್ಮ್ ಶುಕ್ರವಾರ ಶನಿವಾರಗೆ ಆರ್ಗ್ಯುಮೆಂಟ್ ಇತ್ತು, ಶನಿವಾರಗೆ ಜಡ್ಜ್ಮೆಂಟ್ ಇತ್ತು. ಹ್ಮ್ ಸರಿ ಅನ್ಬಿಟ್ಟು ನಾನು ಗುರುವಾರ ಪೂಜೆ ಮಾಡ್ಬಿಟ್ಟು ಹ್ಮ್ ಅನ್ಕೊಂಡೆ, ನನ್ಗೆ ಕೇಸ್ ಆದ್ರೆ ನಿಂಗೆ ತುಳಸಿ ಹಾರ ತಂದಾಕ್ತೀನಿ ಗುರುಗಳೇ ಅಂತ. ಹ್ಮ್ ತುಳಸಿದು ಒಂದು ಮಾಲೆ ತಗೊಂಡ್ಬಂದು ಗುರುವಾರದ ದಿನ ರಾಯರ ಮಠಕ್ಕೆ ಕೊಡ್ತೀನಿ ಅಂತ. ಹ್ಮ್ ಸರಿ ಅಂದ್ಬಿಟ್ಟು ಶನಿವಾರ ಬೆಳಗ್ಗೆ ಹೋಗೋವಾಗ ರಾಯರು ಪೂಜೆ ಮಾಡುವಾಗ ಹೂವ ಬಿತ್ತು ಬಲಗಡೆ, ಹ್ಮ್ ಪಟ್ ಅಂತ ಬಿತ್ತು. ಅವಾಗ ನಾನು ಫೀಲೇ ಮಾಡ್ಕೊಳ್ಳಿಲ್ಲ. ಈ ಕೇಸ್ 100% ನಂಗೆ ಆಗುತ್ತೆ, ರಾಯರಿದ್ದಾರೆ ಅನ್ಕೊಂಡು ಹೋದೆ ಗುರುಗಳೇ. ಹ್ಮ್ ಹೋಗಿ ಅಲ್ಲೆಲ್ಲ ಇವ್ರು ಲಾಯರ್ನ ಇವ್ರು ಜಡ್ಜ್ ಮಾಡ್ತಾರ, ಜಡ್ಜ್ ಅವರು ಇನ್ನೊಂದು ಇದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ರು. ಹ್ಮ್ ಅವಾಗ ಊಟ ಇಟ್ಟಿದ್ರು, ಸ್ವೀಟು ಎಲ್ಲ ಸಿಕ್ತು. ಆದ್ರೆ ನಂಗೆ ಒಂದೇ ಫೀಲ್ ಅಂದ್ರೆ ಇವತ್ ನಮ್ ಕೇಸ್ ಆಗುತ್ತೆ ಅನ್ಕೊಂಡೆ ಕೂತಿದ್ದೆ. ಹ್ಮ್ ನಾನು 3 ಗಂಟೆ ಆಯ್ತು, 3:15 ಆಯ್ತು. ಆಮೇಲೆ ಒಳಗಡೆ ಕರ್ದೇ ಇಲ್ಲ. ಫೀಲ್ ಆಯ್ತು, ಏನ್ ಇವತ್ತು ಕೇಸ್ ಇಲ್ವಾ ಅಂತ. ಆಮೇಲೆ ನಮ್ ಕಡೆ ಲಾಯರ್ ಜೂನಿಯರ್ ಬಂದ್ಬಿಟ್ಟು, ಕೇಸ್ ಡಿಸ್ಮಿಸ್ ಆಗಿದೆ, ಕೇಸ್ ನಿಮ್ ಕಡೆ ಆಗಿದೆ, ಹ್ಮ್ ಅವರು ಫೈನ್ ಕಟ್ಬೇಕು, ಅವ್ರಿಗೆ ಬರುತ್ತೆ, ಡಿಸ್ಮಿಸ್ ಆಗಿದೆ, ನೀವು ಹೋಗಿ ನಿಮ್ಗೆ ಆಗಿದೆ ಕೇಸ್ ಅಂದ್ರು ಗುರುಗಳೇ. ಅಂದ್ರೆ 15 ವರ್ಷದಿಂದ ಆಗ್ಲಾರ್ದಂತ ಕೆಲಸ ಬರೀ 3 ದಿನದಲ್ಲಿ ನಿಮ್ಗೆ ಮಾಡ್ಕೊಟ್ರು ರಾಯರು. ಹೌದು ಗುರುಗಳೇ, 100% ಆಯ್ತು ಗುರುಗಳೇ. ನಮ್ಮ ತಾಯಿ, ನೋಡ್ತಾ ಇದ್ದೀರಾ? ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ನೀವು ಅಂದುಕೊಂಡಿದ್ದೆಲ್ಲ ಕೊಡ್ತಾರೆ. 100% ನಾನು ಗುರುಗಳೇ. ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದ ಹಿಡೀರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ರಾಯರ್ ನಮ್ಗೆ ಯಾವತ್ತೂ ನಮ್ಮನ್ನ ಬಿಟ್ಕೊಡುವುದಿಲ್ಲ. ಹೌದು ಗುರುಗಳೇ. ನೋಡಿ, ನಿಮ್ದೇ ವಿಚಾರದಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಎಂತ ದೊಡ್ಡ ಪವಾಡ ಇದು. 15 ವರ್ಷದಿಂದ ಆಗ್ಲಾರ್ದಂತ ಕೆಲಸ ಬರೀ 3 ದಿನದಲ್ಲಿ ರಾಯರಿಗೆ ನೀವು ಇಷ್ಟು ದೀಪ ಹಚ್ಚಿ ಇಷ್ಟು ಪೂಜೆ ಮಾಡಿ ರಾಯರಲ್ಲಿ ಹೋಗಿ ಹೂವಿನ ಅಲಂಕಾರ ಮಾಡಿದ್ರ, ತುಳಸಿ ಹಾಕಿದ್ರ, ಇಲ್ಲ, ರಾಯರಲ್ಲಿ ಒಂದು ತುಳಸಿ ಕೇಳ್. ತುಳಸಿ ಮಾಲೆ ಕೊಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಗುರುಗಳೇ. ನಾನು ಮಾರ್ಕೆಟ್ಗೆ ಹೋಗ್ತಿದ್ದೆ, ಅಲ್ಲಿ ತುಳಸಿ ಸಿಗುತ್ತೆ, ಹೌದು ಕುಚ್ಚು ಕುಚ್ಚು ಹೌದು. ಸಿಗುತ್ತೆ. ಅದನ್ನೊಂದು ಕುಚ್ಚು ತಗೊಂಬಂದು ನಿಮ್ ಸನ್ನಿಧಿ ಕೊಡ್ತೀನಪ್ಪ ಅಂತ ಅನ್ಕೊಂಡು ಹ್ಮ್ ಪೂಜೆ ಮಾಡಿದ್ದು. ಅವತ್ತು ನೋಡಿ. ಹೂ ಬಿತ್ತು, ಹ್ಮ್ ಖುಷಿ ಆಗೋಯ್ತು ಗುರುಗಳೇ. ನಾನು ನೋಡಿ, ಯೋಚನೆನೆ ಮಾಡಿಲ್ಲ, ಹೋಗ್ಬಿಟ್ಟು ಅಲ್ಲಿ ಸುಮ್ನೆ ಕೂತಿದ್ದೆ. ಅದೇ ಹೇಳ್ತಾ ಇರೋದು. 15 ವರ್ಷದಿಂದ ಆಗ್ಲಾರಂತ ಕೆಲಸ ಬರೀ 3 ದಿನದಲ್ಲಿ ರಾಯರ ಮಗಳೇ ಚಿಂತಿಸಬೇಡ. ಯಾಕಂದ್ರೆ ನೀನು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿದ್ಯಾ, ನಿನ್ನ ಋಣವನ್ನು ನಾನು ಯಾವತ್ತೂ ಇಟ್ಕೊಳಂಗಿಲ್ಲ. ನೀನು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ ಮಗಳೇ ಅಂತ ನಿನಗೆ ಆಶೀರ್ವಾದ ಮಾಡಿದ್ದಾರೆ ತಾಯಿ. ಹೌದು ಗುರುಗಳೇ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇವಾಗ ಏನು ನಿಮ್ಗೊಂದು ಇನ್ನೂ ಒಂದು ಪವರ್ಫುಲ್ ಆದಂತ ರಥವನ್ನು ತಿಳಿಸ್ಕೊಟ್ಟಿದ್ದೀನಲ್ಲ, ಆ ರಥದಲ್ಲಿ ನೀವು ಪೂಜೆ ಮಾಡಿ ಆಮೇಲೆ ಇದೊಂದೇನ ಪವಾಡ ಆಗಿರೋದು ನಿಮ್ಗೆ? ಇನ್ನೊಂದು ಪವಾಡ ಆಗಿದೆನಾ? ಇನ್ನೊಂದಾಗಿದೆ ಗುರುಗಳೇ, ನಮ್ ಮನೆಗ್ ಒಂದ್ ನಾಯಿ ಮರಿ ತಗೊಂಬಂದಿದ್ದ ನಮ್ ಚಿಕ್ಕ ಮಗ. ಹ್ಮ್ ಹ್ಮ್ ಅದ್ರ ಹೆಸರು ಹುಡುಗಿ, ಅದು ಹೆಣ್ಣು, ಸಿರಿ ಅಂತ ಹೆಸರಿಟ್ಟಿದ್ವಿ. ಹ್ಮ್ ಹ್ಮ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಅದಕ್ಕೇನಾಯ್ತು ಅಂದ್ರೆ ಬರ್ತಾ ಬರ್ತಾ ಸೊಂಟನೇ ಬಿದೋಗ್ತಾ ಇತ್ತು ಹಿಂದ್ಗಡೆ. ಓಕೆ. ಅದು ನಾಯಿಗೆ? ಸೊಂಟ ಹಾ, ಅದು ಡಾಕ್ಟರ್ ತೋರ್ಸಕ್ ಕರ್ಕೊಂಡೋದ್ವಿ. ಅವ್ರು ಹ್ಮ್ ಹೇಳಿದ್ರು, ಇದು ಕಾಯಿಲೆ ತರ ಸೊಂಟ ಬಿದೋಗುತ್ತೆ ಇದಕ್ಕೆ, ಹ್ಮ್ ಇದು ಆಪರೇಷನ್ ಮಾಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಇದಕ್ಕೆ ಏನು ಮಾಡಕ್ಕಾಗಲ್ಲ, ಆಪರೇಷನ್ ಆಗ್ಬೇಕಾಗುತ್ತೆ, ಫುಲ್ ಬಿದೋಗುತ್ತೆ ಅಂತ ಹೇಳಿದ್ರು. ಹ್ಮ್ ಆಮೇಲೆ ಮೆಡಿಸಿನ್ ಕೊಟ್ಟು ಕಳ್ಸಿದ್ರು, ಇದಕ್ಕೆ ಮೊಟ್ಟೆ ಕೊಡಿ ಅಂತ ಹೇಳಿದ್ರು. ನಾನು ಹ್ಮ್ ಶ್ರಾವಣದಲ್ಲಿ ಮೊಟ್ಟೆ ಕೊಡಲ್ವಲ್ಲ ಅಂತ ಅನ್ಬಿಟ್ಟು ಅದಕ್ಕೋಸ್ಕರ ತಂದ್ ಮೊಟ್ಟೆ ಬೇಯಿಸ್ಕೊಡೋಣ ಅನ್ಬಿಟ್ಟು ಮಾಡಿ, ಆಪರೇಷನ್ ಆಗ್ದಿರಾಗ ನೋಡ್ಕೊಳಪ್ಪ ರಾಯರೇ ಅನ್ಬಿಟ್ಟು ಅದು ಅಕ್ಷತೆ ಮತ್ತೆ ರಾಯರ್ ಪ್ರಸಾದನ ದೇವ್ರು ನಾಯಿ ಮರಿ ಕೊಟ್ಟೆ ಗುರುಗಳೇ. ಹ್ಮ್ ಅದೇನು ಮೊಟ್ಟೆನು ಕೊಟ್ಟಿದ್ದು ಪ್ರಸಾದ ಮತ್ತೆ ಮಾತ್ರೆಗಳು ಕೊಟ್ಟಿದ್ದು ರಾಯರ್ ಪ್ರಸಾದ ಕೊಟ್ಟಿದ್ದು ಪವಾಡನ ಗೊತ್ತಿಲ್ಲ ಗುರುಗಳೇ. ಹ್ಮ್ ಸೊಂಟ ಸರಿ ಹೋಯ್ತು ಗುರುಗಳೇ, ಹಿಂದ್ಗಡೆ ಕಾಲು ಮತ್ತೆ ಸೊಂಟ ಸರಿ ಹೋಯ್ತು ಗುರುಗಳೇ. ಅಂದ್ರೆ ಡಾಕ್ಟರ್ ಇದಕ್ಕೆ ಆಪರೇಷನ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಇದು ನಡಿಯಕ್ ಬರುದಿಲ್ಲ ಅಂತ ಡಾಕ್ಟರ್ ಹೇಳಿದ್ರೇನಮ್ಮ? ಹೌದು ಗುರುಗಳೇ, ಬಿದೋಗ್ಬಿಡುತ್ತಿದ್ರು ಸೊಂಟ ಅಂತ ಹೇಳಿದ್ರು. ಆತರ ಹ. ಇದೆ ಸಿಚುವೇಶನ್ ಅಂತ ಹೇಳಿದ್ರು, ಇದು ಬರಲ್ಲ, ಹಾ. ಸೊಂಟ ಬರದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಭಯ ಆಗೋಯ್ತು ನಮ್ಗೆ. ಹ್ಮ್ 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 ಇಲ್ಲಾಂದ್ರೆ ಇದನ್ನ ಆಪರೇಷನ್ ಮಾಡಿ ಅದನ್ನೆಲ್ಲ ನೋಡ್ಕೊಳಕ್ ನಮ್ ಕೈಲಿ ಆಗತ್ರ? ಮಕ್ಕಳನ್ನ ಆಪರೇಷನ್ ಆದ್ರೇನೆ ನೋಡೋದ್ ಕಷ್ಟ. ಇನ್ನ ನಾಯಿಗಳು ಹೇಳಿದ್ ಮಾತ್ ಕೇಳಲ್ಲ, ಏನಿಲ್ಲ ಅಂದ್ಬಿಟ್ಟು ನೋಡ್ತೀಯಮ್ಮ, ಇದನ್ನ ತಗೊಂಡೋಗಿ ಇವಾಗ ಅದ್ರ ಸೊಂಟ ಸರಿ ಆಯ್ತು, ನಾಯಿ ಸೊಂಟನೂ ಸರಿ ಆಯ್ತು. ನೀವು ಯಾಕಂದ್ರೆ ರಾಯರನ್ನ ಒಂದು ಮಾತು ಕೇಳಿದ್ರಿ, ತಂದೆ ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ನಿಮ್ಮನ್ನು ನಂಬಿ ನಿಮ್ಮ ಪೂಜೆಯನ್ನು ಮಾಡ್ತಾ ಇದ್ದೀನಿ, ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ತಂದೆ ಅಂತ ಹೇಳಿಕೊಂಡಿದ್ದಕ್ಕೆ
ಚಿಂತಿಸಬೇಡ ಮಗಳೇ, ನೀನು ಯಾಕಂದ್ರೆ ನನ್ನನ್ನು ಪೂಜೆ ಮಾಡ್ತಾ ಇದ್ದೆ, ನಿನಗೆ ಅನುಗ್ರಹ ಮಾಡೇ ಮಾಡ್ತೀನಿ. ಯಾಕಂದ್ರ ನೀನು ಪೂಜೆ ಮಾಡಿ ನನಗೆ ಅನುಗ್ರಹ ಆಗಿಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ 15 ವರ್ಷದಿಂದ ಆಗ್ಲಿರುವಂತ ಕೆಲಸ ಅದನ್ನು ಸಕ್ಸಸ್ ಮಾಡಿದ್ರು ಬರೀ 3 ದಿನದಲ್ಲಿ. ಮತ್ತ ಬಿದ್ದು ಹೋದಂತ ಈ ನಾಯಿ ಮರಿ ಸೊಂಟವನ್ನು ರೆಡಿ ಮಾಡಿದ್ರು ಅದೇ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ತಾಯಿ. ಹೌದು ಗುರುಗಳೇ. ಇದೊಂದೇನ 100% ಇಷ್ಟೇನಮ್ಮ, ಮತ್ತೇನ್ ಪವಾಡ ಆಗಿದೆ? ನೀವ್ ಹೇಳ್ಕೊಡ್ತೀರಾ ಇಷ್ಟ ಪವಾಡ ಆಗಿದೆ ಗುರುಗಳೇ. ನೀವ್ ಇವಾಗ ಹೇಳ್ಕೊಟ್ಟಿರೋದ್ರಿಂದ ಇನ್ನೆಷ್ಟು ಪವಾಡ ಆಗುತ್ತೋ ಗೊತ್ತಿಲ್ಲ ಗುರುಗಳೇ. ಆಯ್ತಮ್ಮ, ಒಳ್ಳೇದಾಗ್ಲಿ. ಹೇಳ್ಕೊಟ್ಟಿರೋದೇ ಇಷ್ಟು ಪವಾಡ ಆಗಿದೆ. ಆದ್ರೆ ನಾನು ಸ್ಲಿಪ್ ಎಲ್ಲ ಬರ್ದಿಟ್ಟಿದ್ದೆ ಗುರುಗಳೇ. ಹ್ಮ್ ಅದೇ ನೀರಲ್ಲೇ ಬಿಟ್ಬಿಟ್ಟು ಬಂದೆ ಗುರುಗಳೇ. ಹ್ಮ್ 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 ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ಲ ಗುರುಗಳೇ, ಹ್ಮ್ ಅಲ್ಲೇ ಹ್ಮ್ ಬಿಟ್ಟು ಬಂದೆ. ನೀವು ರಾಯರ್ ಸನ್ನಿಧಿಗೆ ಹೋಗಿ ಅಂತ ಹೇಳ್ತಿರ್ತೀರಾ. ಹ್ಮ್ ನಾನ್ ರಾಯರ್ ಸನ್ನಿಧಿಗೆ ಹೋಗ್ಬೇಕಂತ ನಾನು ತುಂಬಾ ಚಿಕ್ಕದ್ರಲ್ಲಿ ಅಂದ್ರೆ ನನ್ ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೆ ಹೋಗಿದ್ದೆ ಗುರುಗಳೇ. ಇನ್ನೂ ಟೈಮೇ ಸಿಕ್ಕಿರ್ಲಿಲ್ಲ ನನ್ಗೆ. 15-20 ವರ್ಷ ಆಗಿತ್ತು ಹ್ಮ್ ಮಂತ್ರಾಲಯಕ್ಕೆ ಹೋಗಿ. ಹ್ಮ್ ಇವಾಗ ಏನೋ ಹೋಗ್ಲೇಬೇಕು ಅಂತ ಬುಕಿಂಗ್ ಮಾಡ್ಕೊಂಡು ಹೋಗಿ ಬಂದ್ವಿ ಗುರುಗಳೇ. ನೋಡಿಮ್ಮ, ಅದಕ್ಕೆ ಹೇಳ್ತಾ ಇರೋದು, ಮಂತ್ರಾಲಯಕ್ಕೆ ಹೋಗಿ, ರಾಯರ ಸನ್ನಿಧಾನಕ್ಕೆ ಹೋಗಿ, ರಾಯರ ಎಲ್ಲಿ ರಾಯರ ಮಠ ಇರುತ್ತೋ, ಎಲ್ಲಿ ರಾಯರ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ. ಭಕ್ತಿಯಿಂದ ರಾಯರ ಮಠಕ್ಕೆ ಹೋಗಿ, ತಂದೆ ನನಗೆ ಕಷ್ಟವನ್ನು ಕೊಟ್ಟಿದ್ದೀರಾ, ಅದನ್ನು ಎದುರಿಸು ಶಕ್ತಿ ಒಂದು ಕೊಡು ಅಂತ ಹೇಳಿದ್ರೆ ಸಾಕು, ಗುರು ರಾಘವೇಂದ್ರ ಸ್ವಾಮಿಯವರು ತಥಾಸ್ತು ಮಗಳೇ ಅಂತ ಆಶೀರ್ವಾದ ಮಾಡ್ತಾರೆ. ನಂಬಿಕೆ, ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನೀವು ಪ್ರತಿನಿತ್ಯನು, ಅವತ್ತಿನ ದಿನ ನಿಮ್ಗೆ ಎಷ್ಟು ಅದ್ಭುತವಾಗಿ ಖುಷಿಯಾಗಿರ್ತೀರಾ ಅಂತ ಹೇಳಿದ್ರೆ ನಿಮ್ಗೊಂಥರ ಹೂವಿನಲ್ಲಿ ತೇಲಾಡ್ಬಿಡ್ತೀರ ತಾಯಿ. ರಾಯರ್ನ ಪ್ರತಿನಿತ್ಯ ರಾಯರಿದ್ದಾರೆ ಅಂತ ಹೋಗ್ತಾ ಇರಿ. ಹೌದು ಗುರುಗಳೇ. ಈಗ ನಿಮ್ ಕಾಲ್ ಸಿಕ್ಕಿರೋದ್ರಿಂದ ನನ್ ಕೆಳಗೆ ನಿಂತ್ಕೊಂಡಿಲ್ಲ ಅನ್ನೋ ತರ ಇದೆ ಗುರುಗಳೇ. ಹ್ಮ್ ತೇಲಾಡ್ತಿದ್ದೀನಿ ಅಂತ. ಏನೋ ನನ್ ಕರ್ಮಗಳು ಕಳೀತು ಅನ್ನೋದೊಂದು ಖುಷಿ ಗುರುಗಳೇ. ಏನಮ್ಮ? ನನ್ ಕರ್ಮಗಳು ಕಳೆದೋಯ್ತು ಅಂತ ಖುಷಿ ಆಗ್ಬಿಟ್ಟಿದೆ ಗುರುಗಳೇ ಇವಾಗ. ಅಲ್ಲ, ಏನ್ ಹೇಳಿದ್ರೆ ಕಾಲ್ ಸಿಕ್ಕಿದ್ರೆ ನೆಲದ ಮೇಲೆ ನಿಂತ್ಕೊಂಡಿಲ್ವೇನು? ಇಲ್ಲ ಗುರುಗಳೇ, ಹಾರಾಡ್ತಿದ್ದೀನಿ ಅನಿಸ್ತಿದೆ ನನ್ಗೆ ಗಾಳಿಯಲ್ಲಿ. ಅಷ್ಟು ಖುಷಿ ಆಗ್ತಿದೆ, ಒಳಗಡೆ ಹೇಳ್ಕೊಳಕ್ ಆಗ್ತಿಲ್ಲ, ಆದ್ರೆ ಖುಷಿ ಆಗ್ತಿದೆ ನಿಮ್ ಕಾಲ್ ಸಿಕ್ಕಿರೋದ್ರಿಂದ ನಂಗೆ. ಇವಾಗ ನನಗೇನೇ ಇಲ್ಲ, ನನಗೆ 2 ಹೋಳಿಗೆ ಕೊಡ್ಬೇಕು ನೀವು. ಕೊಡ್ತೀನಿ ಗುರುಗಳೇ, ನೀವ್ ಬನ್ನಿ ಗುರುಗಳೇ. ನಾನೇ ಕೈಯಾರ ಮಾಡಿ ಅವಾಗೆ ಬಿಸಿ ಬಿಸಿ ತುಪ್ಪ ಹಾಕೊಡ್ತೀನಿ ಗುರುಗಳೇ. ಇಲ್ಲಾಂದ್ರೆ ನೀವ್ ಅಂಗಡಿಯಿಂದ ಎಲ್ಲಿ ಸಿಕ್ತೀರಾ ತರಿಸ್ಬಾರ್ದು, ಅಂತ ಅಂಗಡಿಯಿಂದ ತರಿಸ್ಬಾರ್ದು, ನೀವು ಕೈಯಿಂದನೇ ಇಲ್ಲ ಗುರುಗಳೇ. ಮಾಡ್ಕೊಡ್ಬೇಕು. ಹೌದು ಗುರುಗಳೇ, ನಾನು 9ನೇ ವಾರಕ್ಕೆ ಲಾಸ್ಟ್ ಅಲ್ಲಿ ರಾಯರ್ಗೆ ಒಬ್ಬಟ್ಟು ಮಾಡಿ ತುಪ್ಪ ಮಾಡಿನೇ ಇಕ್ಕಿದೆ ಗುರುಗಳೇ. ಹೌದೇನಮ್ಮ? ಹ್ಞೂ ಗುರುಗಳೇ, ನಾನು ಒಬ್ಬಟ್ಟು ತುಪ್ಪನೇ ಮಾಡಿದ್ದೆ. ಅವ್ರಿಗೆ ತುಂಬಾ ಇಷ್ಟ. ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ, ಹ್ಮ್. ಅದಕ್ಕೆ ರಾಯರಿಗೂ ಇಷ್ಟ ಅಲ್ವಾ, ಅದಕ್ಕೆ ಇಬ್ಬರಿಗೂ ಮಾಡಿ ಸೇರಿ 2 ಒಬ್ಬಟ್ಟು ಇಟ್ಟೆ ಗುರುಗಳೇ ರಾಯರ್ಗೆ. ತುಪ್ಪ ಅಯ್ಯೋ ಹಾಕಿನೇ ಇಟ್ಟೆ ಗುರುಗಳೇ. ಓಕೆ ಅಮ್ಮ, ಒಳ್ಳೇದಾಗ್ಲಿ. ಇಲ್ಲಮ್ಮ, ಬೇಜಾರ್ ಮಾಡ್ಕೋಬಿಡಿ, ನಾನು ಅವಾಗ ತಮಾಷೆ ಮಾಡ್ತಾ ಇರ್ತೀನಿ, ಒಳಗೆ ಕೊಡಿ ಇಲ್ಲ ಅಂತೇಳಿ. ಗುರುಗಳೇ, ನೀವ್ ಸಿಗೋದಿಲ್ಲ ಗುರುಗಳೇ. ಆದ್ರೂ ನೀವ್ ಹೇಳ್ತಿರ್ತೀರ ಎಲ್ರಿಗೂ ಅಷ್ಟೇ ಗುರುಗಳೇ. ನೀವ್ ಸಿಗೋದಿಲ್ಲ, ಯಾರೋ ಒಬ್ಬೊಬ್ರಿಗೆ ಸಿಗ್ತೀರಾ. ಹ್ಮ್ ಮೊನ್ನೆ ಹೇಳಿದ್ರಲ್ಲ, ಯಾರೋ ತುಳಸಿ ಮಾಲೆ ಕೊಟ್ಟೆ, ಅವ್ರಿಗೆ ತುಂಬಾ ಒಳ್ಳೇದಾಯ್ತು ಅಂತ. ಹ್ಮ್ ಅವಾಗ ನಾನ್ ಅನ್ಕೊಳ್ತಿದ್ದೆ, ನನ್ಗೂ ರಾಯರ್ ಗುರುಗಳು ಸಿಕ್ಬಿಟ್ಟು ನನ್ಗೂ ತುಳಸಿ ಮಾಲೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತಿದ್ದೆ ಗುರುಗಳೇ. ಅದೇ ನೀವ್ ಎಲ್ಲಿ ಸಿಗ್ತೀರಾ ಅಂದ್ರೆ, ಅದೇ ನೀವು ನೀವು ಮಾತಿನ ಮುಖಾಂತರ ಸಿಗ್ತೀರಾ, ರಾಯರು ನೋಟದಲ್ಲಿ ಸಿಗ್ತಾರ ಅಷ್ಟೇ ರಾಯರ್. ನೋಡಮ್ಮ, ನನ್ನನ್ನು ನೋಟದಲ್ಲಿ ಹುಡುಕಿದ್ರು ನಾನು ಸಿಗಲ್ಲ ತಾಯಿ. ಹೇಳ್ತಾ ಇದ್ದೀನಲ್ವಾ, ನೋಡಕ್ಕೂ ಗುರುಗಳೇ ಅದೇ ಸತ್ಯವಾದ ಗುರುಗಳೇ. ಮಾತನ್ನು ಹೇಳ್ತಾ ಇದ್ದೀನಿ. ನಾನು ಹುಡುಕಿದ್ರು ಸಿಗಲ್ಲ. ಆದ್ರೆ ಹೌದು ಸಿಗಲ್ಲ ಅಂತ ಹೇಳ್ಕೊಳಕ್ಕೆ ನಾನೇನ್ ದೊಡ್ಡ ವ್ಯಕ್ತಿನೂ ಅಲ್ಲ. ನಾನು ಸಾಧಾರಣವಾದ ನಿಮ್ಮಂತ ಮನುಷ್ಯ ತಾಯಿ. ಹೌದು ನೀವೆಷ್ಟೇ ಗುರುಗಳೇ. ಪ್ರಯತ್ನ ಪಟ್ರು ನಾನು ಸಿಗಲ್ಲ. ಆದ್ರೆ ನಿನ್ನ ಕರ್ಮಗಳು ಕಳೆದೋದ್ರೆ ನಾನು ಖಂಡಿತ ಸಿಗುತ್ತೇನೆ. 100% ಗುರುಗಳೇ, 200% ಕಳ್ದೋಯ್ತು ಅನ್ಕೊಂತೀನಿ ಗುರುಗಳೇ, ಇವತ್ ಲಾಸ್ಟ್ ಗುರುಗಳೇ. ಹೌದು ನನ್ನ ತಾಯಿ. ಯಾಕಂದ್ರೆ ಎಷ್ಟೋ ಜನಗಳು ತಾಯಿಂದ್ರು ಕರೆಯಲ್ಲಿ ಮಾಡ್ತಾ ಇದ್ದಾರೆ. ನನ್ನ ತಂದೆ ತಾಯಿಂದ್ರು ನನಗೆ ಅನುಗ್ರಹ ಆಗಿದೆ, ನಿಮ್ಮ ಒಟ್ಟಿಗೆ ಮಾತಾಡಬೇಕು ಅಂತಂದು ಅದನ್ನ ಹೇಳೋದಕ್ಕೋಸ್ಕರ ನನಗೆ ಕಾಯ್ತಾ ಇದ್ದಾರೆ 4 ತಿಂಗಳು 5 ತಿಂಗಳದಿಂದ. ನಾನು ಹೌದು ಕೇದಾರನಾಥಕ್ಕೆ ಗುರುಗಳೇ. ಹೋಗುವಂತ ಮುಂಚಿತವಾಗಿ ಅವ್ರಿಗೆ ಹೇಳ್ಕೊಟ್ಟಂತ ರಥದಿಂದ, ಸ್ವಾಮಿ ನನಗೆ 4 ತಿಂಗಳಾಯ್ತು ನೀವು ನನಗೆ ರಥವನ್ನು ಹೇಳಿಕೊಟ್ಟು, ನೀವು ಹೇಳ್ಕೊಟ್ಟಂತ ರಥದಿಂದ ನನಗೆ ಅನುಗ್ರಹ ಆಗಿದೆ, ಇವತ್ತು ನಿಮ್ಮ ಒಟ್ಟಿಗೆ ನಾನು ಮಾತಾಡಬೇಕು, ನಿಮ್ಮ ಲೈನ್ ಸಿಗ್ತಾ ಇಲ್ಲ ನನಗೆ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ಮೆಸೇಜ್ ಮಾಡ್ದೆ ಗುರುಗಳೇ, ಆದ್ರೆ ನೀವು ಪಾಪ ಎಷ್ಟು ಅಂತ ಮೆಸೇಜ್ ನೋಡ್ತೀರಾ ಗುರುಗಳೇ. ಅಲ್ಲ, ವಾಟ್ಸಪ್ ಅಲ್ಲೇ ಮಾಡ್ದೆ ಮೆಸೇಜ್. ವಾಟ್ಸಪ್ ಅಲ್ಲಿ ನಾನು ಓಪನ್ ಮಾಡಿ ನೋಡ್ಬೇಕಂದ್ರೆ ಸುಮಾರು ಒಂದು 50,000 ಮೆಸೇಜ್ ಇದೆ ತಾಯಿ. ಹೆಂಗಮ್ಮ ಅದಕ್ಕೆ ನೋಡ್ಲಿ, ನಾನು ಯಾರಂತ ಅದು ನೋಡ್ಲಿ ಡಿಲೇಟ್ ತಾಯಿ. ಆಗ್ಬಿಡುತ್ತಲ್ಲ ಗುರುಗಳೇ ನಿಮ್ಗೆ. ಆ ಒಂದಿನ ಮಾತ್ರ ಇರುತ್ತೆ, ಡಿಲೇಟ್ ಆಗ್ಬಿಡುತ್ತೆ ವಾಟ್ಸಪ್ ಹೌದು ಅಲ್ಲಿ. ಹೌದು, ಒಂದು ದಿವಸ ಮಾತ್ರ ಇರುತ್ತೆ, ಡಿಲೀಟ್ ಆಗ್ಬಿಡತ್ತೆ. ಯಾಕಂದ್ರೆ ಫುಲ್ ಫೋನ್ ಹ್ಯಾಂಗ್ ಆಗ್ಬಿಡತ್ತೆ ತಾಯಿ. ಹೌದು, ಟೈಮಿಂಗ್ಸ್ ಇಟ್ಟಿದ್ದೀರಾ. ನಾನ್ ಅನ್ಕೊಂಡೆ ಹ್ಮ್ ಒಂದಿನ ಮಾಡ್ದೆ ಮೆಸೇಜ್, ಪವಾಡ ಆಗಿದೆ ಗುರುಗಳೇ ಹೇಳ್ಬೇಕು, ನೀವ್ ನನ್ಗ ಅನುಗ್ರಹ ಇದು ವ್ರತದ ಅನುಗ್ರಹ ಮಾಡಿ ಹೇಳ್ಕೊಡಿ ಗುರುಗಳೇ ಅಂತ ಕೇಳೋಣ ಅಂತ ಮೆಸೇಜ್ ಮಾಡ್ದೆ. ಹ್ಮ್ ಆಮೇಲೆ ಹ್ಮ್ ಅನ್ಕೊಂಡೆ, ನಾನು ಒಬ್ಳೇನ ಪ್ರಪಂಚದಲ್ಲಿ ಇರೋದು, ಎಷ್ಟು ಜನ ನೋಡ್ತಿರ್ತಾರೆ, ಹ್ಮ್ ಎಷ್ಟು ಜನ ಕಾಲ್ ಮಾಡ್ತಿರ್ತಾರೆ, ಎಲ್ಲಾರ್ಗು ಸಿಗ್ತಾರೆ ರಾಯರ್ ಎಲ್ಲಾ ಕಡೆ ಇವಾಗ ನಾವ್ ಅನ್ಕೊಂತೀವಿ ರಾಯರ್ ಅನುಗ್ರಹ ಮಾಡಿಲ್ಲ ಅಂದ್ರೆ ಎಲ್ಲಾ ನೋಡ್ಕೊಂಡ್ ಬರ್ಬೇಕಲ್ಲ, ಲಾಸ್ಟ್ ಅಲ್ಲಿ ನಮ್ಮ ಹತ್ರ ಬರ್ತಾರೇನೋ ರಾಯರ್ ಅನುಗ್ರಹ ಮಾಡಕ್ಕೆ ಅನ್ಕೊಂತೀನಿ. ಎಲ್ಲಾ ಕಡೆ ಹೋಗಿರ್ತಾರೆ, ನೀವು ಸೆಂಟರ್ ನಲ್ಲಿ ಹೌದು ಇರ್ತೀರಾ, ನಿಮ್ಮ ಕರ್ಮ ಬೇಗ ಕಳೀತಂದ್ರೆ ಪಟ್ಟನ ಬಂದ್ಬಿಡ್ತಾರೆ ನಿಮ್ಮ ಹತ್ರ. ಹೌದು ಗುರುಗಳೇ. ಅದಕ್ಕೆ ಇರ್ಲಿ ತಾಯಿ, ಇವತ್ತು ಬರೀ ಕರ್ನಾಟಕದಲ್ಲಿ ಇರ್ತಕ್ಕಂತ ನನ್ನ ತಂದೆ ತಾಯಿಂದಿರಿಗೆ ಅನುಗ್ರಹ ಮಾಡ್ತಾ ಇಲ್ಲ, ಬೇರೆ ಬೇರೆ ಕಂಟ್ರಿ ಇರ್ತಕ್ಕಂಥವ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ.
ನಮ್ಮ ಕನ್ನಡದವರು ಬೇರೆ ಕಂಟ್ರಿಲಿ ಇದಾರೆ, ಅಲ್ಲಿರ್ತಕ್ಕಂಥವ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಜರ್ಮನಿ ಆಗ್ಲಿ, US ಆಗ್ಲಿ, ಈ ಲಂಡನ್ ಆಗ್ಲಿ, ಆಸ್ಟ್ರೇಲಿಯಾ ಆಗ್ಲಿ, ಎಲ್ಲಿಂದೋ ಸುಮಾರು ಕಡೆಯಿಂದ ನನಗೆ ಕರೆ ಮಾಡ್ತಾರೆ ನನ್ನ ತಾಯಂದಿರು. ಎಲ್ಲಿಂದಮ್ಮ ಮಾಡ್ತಾ ಇದೆ ಅಂದ್ರೆ, ಯಾಕಂದ್ರೆ ಅವರು ಕರೆ ನಾರ್ಮಲ್ ಕರೆ ಬರಲ್ಲ, ನನಗೆ ಮಾಡೋದೇ ವಾಟ್ಸಪ್ ಕರೆ ಮಾಡ್ತಾರೆ ಅವರು. ಅವ್ರದೆಲ್ಲ +4 ಬರ್ತೆ, +1 ಬರ್ತೆ, +8 ಅತ್ತೆ, ಈ ತರ ನಂಬರ್ ಬರ್ತಲ್ವಾ. ನಾನು ಎಲ್ಲಿಂದಮ್ಮ ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲ ಗುರುಗಳೇ ನಾನು ಜರ್ಮನಿಯಿಂದ ಮಾಡ್ತಾ ಇದ್ದೀನಿ, ಇಲ್ಲ ನಾನು ಆಸ್ಟ್ರೇಲಿಯಿಂದ ಮಾಡ್ತಾ ಇದ್ದೀನಿ, US ಇಂದ ಮಾಡ್ತಾ ಇದ್ದೀನಿ. ಏನಮ್ಮ, ಇಲ್ಲ ಗುರುಗಳೇ ನೀವು ವ್ರತವನ್ನು ಹೇಳ್ಕೊಟ್ಟಿದ್ದೀರಾ, ನನಗೆ ಅನುಗ್ರಹ ಆಗಿದೆ. ಆ ಮುಖಾಂತರದಲ್ಲಿ ನಾನು ಕನ್ನಡದವರೇ, ನಾನು ತುಮಕೂರು ಹಾಸನದಲ್ಲಿ ಇರ್ತಕ್ಕಂಥವ್ರು, ತುಮಕೂರಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನನ್ನ ತಂದೆ ತಾಯಂದಿರು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಹೌದು ಗುರುಗಳೇ. ಅದಕ್ಕೆ ಎಲ್ಲರಿಗೂ ಅನುಗ್ರಹ ಆಗ್ತಾ ಇದೆ. ಆದ್ರೆ ರಾಯರ್ ಒಂದೇ ಒಂದು ತಾಯಿ, ಜಾತಿ ಮತ ಏನು ನೋಡ್ಲಿಲ್ಲ. ನೀನ್ ಯಾವ ಜಾತಿಯವನು, ನೀನ್ ಯಾವ ಧರ್ಮದವನು ಅಂತ ಏನು ಕೇಳಿಲ್ಲ, ಭಕ್ತಿ ಹೌದು ಗುರುಗಳೇ. ಮಾತ್ರ ಕೇಳಿದ್ದಾರೆ. ಇವತ್ತು ಬ್ರಾಹ್ಮಣರಕ್ಕಿಂತ ಹೊರಗಡೆ ಇರ್ತಕ್ಕಂಥ ಜನಗಳಿಗೆ ತುಂಬಾ ಅನುಗ್ರಹ ಮಾಡಿದ್ದಾರೆ ರಾಯರು. ಹೌದು ಗುರುಗಳೇ. ನಮ್ಮಂತವ್ರಿಗೆ ಅನುಗ್ರಹ ಜಾಸ್ತಿ, ನಿಮ್ಮಂತವ್ರು ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಅಂದ್ರೆ ಭಕ್ತಿಯಿಂದ ಯಾರು ರಾಯರನ್ನ ನೆನೆಸ್ತಾರೆ ಅವ್ರಿಗೆ ಖಂಡಿತ ಅನುಗ್ರಹ ಮಾಡ್ತಾರೆ ತಾಯಿ. ಯಾವತ್ತು 100% ನಂಬಿಕೆ ಇರಬೇಕು ರಾಯರ ಮೇಲೆ. ನಂಬಿ ಕೆಟ್ಟವರು ಯಾರು ಇಲ್ಲ. ಒಂದು ಹೆಜ್ಜೆ ನಂಬಿ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ. ಹೌದು ಗುರುಗಳೇ. 100% ಅಲ್ಲ, 200% ಗುರುಗಳೇ. ಹೌದಮ್ಮ. ಅದಕ್ಕೆ ಸಿಕ್ಕಿರೋದೇ ಇವಾಗ ನಾನು ಅನ್ಕೊಂಡಿದ್ ನಿನ್ನೆ ಪೂಜೆ ಮಾಡೋವಾಗ ಅನ್ಕೊಂಡಿದ್ದೆ ಗುರುಗಳೇ. ಹ್ಮ್ ತುಂಬಾ ಬೇಜಾರಾಯ್ತು. ಗುರುವಾರ ಅನ್ಕೊಂಡೆ ನಂಗೆ ರಾಯರು ಸಿಗ್ಬೇಕು, ನಾನು ಹಿಂಗ್ ಮಠಕ್ಕೆ ಇದ್ ಮಾಡ್ತೀನಿ ಅನ್ಕೊಂಡಾದ್ಮೇಲೆ ಸಿಕ್ಕಿದ್ದು ಗುರುಗಳೇ. ನಿನ್ನೆ ಹ್ಮ್ ಎಲ್ಲ ನೀವು ಸ್ವಿಚ್ ಆಫ್. ನಿನ್ನೆ ಹ್ಮ್ ಇಲ್ಲ, ಗುರುವಾರ. ಹ್ಮ್ ಹ್ಮ್ ಗುರುವಾರ ಹ್ಮ್ ಅಲ್ಲ, ನಿನ್ನೆ ಫುಲ್ ಸ್ವಿಚ್ ಆಫ್. ಹ್ಮ್ ಇವತ್ತು ರಿಂಗ್ ಆಗಿದೆ. ಮೋಸ್ಟ್ಲಿ ಬೇರೆ ಕಾಲ್ ಬಂದಿದೆಯೇನೋ ಗೊತ್ತಿಲ್ಲ. ನಾನ್ ಅನ್ಕೊಂಡಿದ್ ಪ್ರಕಾರ ಸ್ವಿಚ್ ಆಫ್ ಅಂತ ಬಂತು. ಈಗ ಆನ್ ಆಗಿದ್ದು ಅನ್ಸುತ್ತೆ. ನನ್ಗೆ ರಿಂಗ್ ಆಗಿದೋ ಗೊತ್ತಿಲ್ಲ ಅಲ್ಲ ಗುರುಗಳೇ. ಅಲ್ಲ, ಇವಾಗ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಮಾತಾಡಿ ಎಷ್ಟು ನಿಮಿಷ ಆಯ್ತು ತಾಯಿ ಇವಾಗ ಮಾತಾಡ್ತಾ ಇದ್ದು? ಏ, ನೋಡೇ ಇಲ್ಲ ಗುರುಗಳೇ. ಒಂದ್ 15 ರಿಂದ 20 ನಿಮಿಷ ಆಗಿರ್ಬೋದು ಅನ್ಸುತ್ತೆ. ಗುರುಗಳೇ 22 ನಿಮಿಷ ಆಯ್ತು. 22 ನಿಮಿಷದಲ್ಲಿ ನನಗೆ ಸುಮಾರು 700 ಕರೆ ಬಂದಿದೆ ಇವಾಗ. ಹ್ಞೂ ಗುರುಗಳೇ, ಬಂದಿರುತ್ತೆ ಗುರುಗಳೇ. 700 ಕರೆ ಬ್ಯಾಕ್ ಟು ಬ್ಯಾಕ್. ಅವ್ರು ಹಂಗೆ ಫೋನ್ ಮಾಡ್ತಾರೆ, ನನ್ನ ಲೈನ್ ಸಿಗುತ್ತೆ, ಲೈನ್ ಸಿಗುತ್ತೆ ಅಂತ. ಒಬ್ಬೊಬ್ರು 50, 30, 40 ಸಲ ಫೋನ್ ಹಂಗೆ ಒಂದೇ ರಿಂಗಿಗೆ ಕಟ್ ಮಾಡ್ಬಿಡ್ತಾರೆ. ಈ ತರ ಲೈನ್ ಅಲ್ಲಿ ಮಾಡಿದ್ರೆ ನನ್ನ ಲೈನ್ ಸಿಗಂಗಿಲ್ಲ. ಒಬ್ರು ಕರೆ ಮಾಡ್ತಾ ಇದಾರೆ ಅಂದ್ರೆ ಅವರು ಹೇಳ್ತಾರಲ್ವಾ, ನೀವು ಕರೆ ಮಾಡ್ದ ಚಂದಾದಾರು ಬೇರೆಯವರ ಒಟ್ಟಿಗೆ ಮಾತಾಡ್ತಾ ಇದಾರೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ಇವ್ರು ಯಾರು ನನ್ನ ತಾಯಿಂದ್ರು ವೇಟ್ ಮಾಡಲ್ಲ. ಏನ್ ಮಾಡ್ತಾರಂದ್ರೆ ಒಂದೇ ರಿಂಗಿಗೆ ಕಟ್ ಮಾಡ್ತಾರೆ, ಒಂದೇ ರಿಂಗ್, ಇನ್ನೂ ಮಾತಾಡ್ತಾ ಇದಾರೆ, ಮಾತಾಡ್ತಾ ಇದಾರೆ, ಹಂಗಾದ್ರೆ ಬೇರೆಯವ್ರು ಯಾರಾದ್ರೂ ಸೆಂಟರ್ ನಲ್ಲಿ ಫೋನ್ ಮಾಡಿದ್ರು ಅಂದ್ರೆ ಅವರು ಅವ್ರು ಸಿಕ್ ಕಾಯ್ತಾ ಇರ್ತಾರೆ. ಅವಾಗ ನಿಮ್ಮ ಹತ್ರ ಮಾತಾಡೋದು ಮುಗಿಯುತ್ತೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಪಾಪ ಅವರು 100 ಸಲ ಫೋನ್ ಮಾಡಿರ್ತಾರೆ, ಅವ್ರ ಲೈನೇ ಸಿಗಂಗಿಲ್ಲ ತಾಯಿ. ಹೌದು ಗುರುಗಳೇ. ನೋಡಿ ಅದೇ ಯಾರೋ ಹೇಳ್ತಾ ಇದ್ರು. ನೋಡಿ ಬಂದಿರೋದು ಟೋಟಲ್ ಆಗಿ 677 ಕರೆ ಬಂದಿದೆ ಇವಾಗ ನನಗೆ, ಬರೀ ಅರ್ಧ ಗಂಟೆಯಲ್ಲಿ. ಸರಿ, ನನ್ನಂಗೆ ಕಾಯ್ತಿದಾರಲ್ಲ ಗುರುಗಳೇ. ಎಲ್ಲಾರ್ಗೂ ಬೇಕಲ್ಲ ಗುರುಗಳೇ ನಿಮ್ ಹೌದಮ್ಮ. ಮಾತು. ಈಗಿರ್ಲಿ ಹೌದು. ನೋಡಿ, 15 ವರ್ಷದಿಂದ ಆಗಿರುವಂತ ಕೆಲಸ ಬರೀ 3 ದಿನದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ಮುಖಾಂತರದಲ್ಲಿ ನಾಯಿಗೆ ಏನು ಒಂದು ಮೂಳೆ ಮುರಿದೋಗಿತ್ತಲ್ವಾ, ಸೊಂಟ ಸೊಂಟ ಬಿದ್ದೋಗಿತ್ತು ಸೊಂಟ ಗುರುಗಳೇ, ಬಿದ್ದೋಗಿತ್ತು. ಹಿಂದೆಗಡೆ ಇನ್ನು ಭಾಗ. ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಅದನ್ನ ಗುರು ರಾಘವೇಂದ್ರ ಸ್ವಾಮಿ ಅವರು, ಯಾಕಂದ್ರೆ ಬಾಯಿ ಇಲ್ಲದ ಪ್ರಾಣಿ, ನಾವಾದ್ರೆ ನಮಗೆ ಅದರ ಬಾಯಿ ಇರುತ್ತೆ, ಅದಕ್ಕೆ ಬಾಯಿ ಇಲ್ಲ ಅಂತಂದು ರಾಯರೇ ರೆಡಿ ಮಾಡಿಕೊಟ್ಟಿದ್ದಾರೆ. ಅದೇ ಮುಖಾಂತರದಲ್ಲಿ ನಿಮ್ದು ಅತಿ ಶೀಘ್ರದಲ್ಲಿ ಒಂದು ಮನೆ ಕೂಡ ಆಗುತ್ತೆ. ಮನೆ ಇವಾಗ ಫಸ್ಟ್ ಫ್ಲೋರ್. ಇವಾಗ ಏನ್ ಅಂದ್ಕೊಂಡಿದ್ರೆ ಆ ಮನೆಗೆ ಗುರುಪ್ರವೇಶಕ್ಕೆ ನನ್ನನ್ನು ಕರಿಬೇಕು. 100% ಗುರುಗಳೇ. ಓಕೆ ಅಮ್ಮ, 200% ಕರಿತೀನಿ ಗುರುಗಳೇ. ತುಂಬಾ ಒಳ್ಳೇದಾಗ್ಲಿ. ತುಂಬಾ ಧನ್ಯವಾದ ಗುರುಗಳೇ. ನಿಮ್ ಇನ್ನು ವಾಯ್ಸ್ ಕೇಳ್ತಾ ಇದ್ರೆ ರಾಯರ್ ವಾಯ್ಸ್ ಕೇಳ್ದಂಗೆ ಆಗ್ತಿದೆ ಗುರುಗಳೇ. ಏನಮ್ಮ? ನಿಮ್ ವಾಯ್ಸ್ ಇಂದ ನಮ್ಗೆ ರಾಯರಿಂದಾನೇ ಆಶೀರ್ವಾದ ಸಿಗ್ತಾ ಇದೆ ಅನ್ಕೊಳ್ತಿದ್ದೀನಿ ಗುರುಗಳೇ. ಅಯ್ಯೋ ನನ್ನ ತಾಯಿ, ಎಲ್ಲ ರಾಯರ ಕೃಪೆ. ಇನ್ನೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ರತ್ನಮ್ಮ ಗುರುಗಳೇ. ನನ್ ಚಿಕ್ಕ ಮಗನ್ ಕೆಲ್ಸ ಆಗ್ಬೇಕು ಗುರುಗಳೇ, ಗೌರ್ಮೆಂಟ್ ಕೆಲ್ಸ ಆಗ್ಬೇಕು. ನಾನಿವಾಗ ಪವರ್ಫುಲ್ ರಥವನ್ನು ತಿಳಿಸ್ಕೊಟ್ಟಿದ್ದೇನಲ್ಲ, ರಥವ ಮಾಡಿ ನನಗೆ ಕರೆ ಮಾಡಿ 9ನೇ ದಿನಕ್ಕೆ, ನನಗೆ 9ನೇ ವಾರಕ್ಕೆ ನನಗೆ ಕರೆ ಮಾಡ್ತೀರಾ. ಎಲ್ಲಾ ಕೆಲಸ ಆಯ್ತು ಅಂತಂದು ಮತ್ತೆ ನಿಮ್ಮ ಧ್ವನಿ ಮುಖಾಂತರ ರೆಕಾರ್ಡ್ ಮಾಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ಓಕೆನಮ್ಮ? ಸರಿ ಗುರುಗಳೇ. ಓಕೆ ಗುರುಗಳೇ. ರತ್ನಮ್ಮ ಅವರಿಗೆ ಇನ್ನೂ ಒಳ್ಳೇದಾಗ್ಲಿ. ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ.